ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ಬಿಳಿ ಹೋಳಿಗೆ ಮತ್ತು ವೆಜಿಟೇಬಲ್ ಗ್ರೇವಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸಿಹಿ ಹೋಳಿಗೆ ಇಷ್ಟಪಟ್ಟವರು, ಸ್ವೀಟ್ ಇಷ್ಟಪಟ್ಟವರು ಈ ಬಿಳಿ ಹೋಳಿಗೆನ ನೀವು ಮಾಡ್ಕೊಂಡು ತಿನ್ಬೋದು. ಸೇಮ್ ಅದೇ ಥರನೇ ಇರುತ್ತೆ, ಸ್ವಲ್ಪ ಹೂರಣ ಎಲ್ಲ ಬೇರೆ ಇರುತ್ತೆ ಅಷ್ಟೇ. ಸೊ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದು ಗ್ರೇವಿ ಜೊತೆ ಸರ್ವ್ ಮಾಡ್ತಾರೆ. ಇವಾಗ ಮದುವೆ ಮನೆಯಲ್ಲೂ ಸಹ ಟ್ರೆಂಡ್ ಆಗಿದೆ. ಹಾಗೆ ಇದು ನಾರ್ತ್ ಕರ್ನಾಟಕ ಮತ್ತು ಹಾಸನ ಕಡೆ ತುಂಬ ಜಾಸ್ತಿ ಮಾಡ್ತಾರೆ. ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಮೊದಲಿಗೆ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಅಂದರೆ ಹೂರಣಕ್ಕೆ ನಾನಿಲ್ಲಿ 2 ಗ್ಲಾಸ್ ನೀರಿಗೆ ಸ್ವಲ್ಪ ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಉಪ್ಪು ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕುದಿಸ್ಕೊಳ್ಳಿ ಗಂಜಿ ಥರ. ಬೇಕಾದರೆ ಬೇರೆ ಸೊಪ್ಪುಗಳಿತ್ತೂ ಸಹ ನೀವು ಹಾಕ್ಕೊಳ್ಬೋದು, ಇಲ್ಲಾಂದರೂ ಪರವಾಗಿಲ್ಲ. ಖಾರ ಎಲ್ಲ ನಿಮ್ಗೆ ಇಷ್ಟ ಬಂದಾಗೆ ಹಾಕ್ಕೊಳ್ಳಿ. ಸೊ ಇವಾಗ ಕುದೀತಿದೆ. ಈ ಕುದಿಯೋ ಟೈಮಲ್ಲಿ ನಾನಿಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡು ಹಾಕ್ತಾಯಿದ್ದೀನಿ. ಸೊ ಇವಾಗ ಗಂಟಿಲ್ದಿರೋ ಹಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಮುದ್ದೆಗಿಂತ ಸ್ವಲ್ಪ ತೆಳು ಇದ್ದರೆ ಸಾಕಾಗತ್ತೆ, ಜಾಸ್ತಿ ಗಟ್ಟಿ ಬೇಡ. ಸೊ ಇವಾಗ ಆಗಿದೆ. ಅದನ್ನು ಸ್ವಲ್ಪ ಒಂದು 5 ನಿಮಿಷ ಬೇಯೋದಕ್ಕೆ ಇಡಬೇಕಾಗುತ್ತೆ ಸಣ್ಣ ಉರಿಯಲ್ಲಿ. ಇವಾಗ ಬೆಂದ ಮೇಲೆ ನೋಡಿ, ಮುಟ್ಟು ನೋಡಿದ್ರೆ ನಿಮಗೆ ಕೈ ಅಂಟ್ಕೊಳ್ಬಾರ್ದು. ಸೊ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ನೆಕ್ಸ್ಟು ಕಣಕ ರೆಡಿ ಮಾಡ್ಕೊಳ್ಳೋಣ. ಸೇಮ್ ಒಬ್ಬಟ್ಟಿಗೆ ನೀವು ಹೇಗೆ ಮಾಡ್ಕೊಳ್ತೀರಾ ಅದೇ ಥರ ಪ್ರೊಸೀಜರು. ನಾನಿಲ್ಲಿ 2 ಕಪ್ ಮೈದಾಗೆ ಸ್ವಲ್ಪ ಚಿಟಿಕೆ ಆಗೋಷ್ಟು ಉಪ್ಪು ಹಾಕಿದ್ದೀನಿ. ಸೊ ಇವಾಗ ಕಲಿಸ್ಕೊಳ್ಬೇಕು ನೀಟಾಗಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಮೈದಾ ಹಿಟ್ಟನ್ನ ಕಲಿಸ್ಕೊಳ್ಳಿ. ಸ್ವಲ್ಪ ಒಬ್ಬಟ್ಟು ಹೂರ್ಣಷ್ಟೇ ಕಲಿಸ್ಕೊಳ್ಳಿ, ಜಾಸ್ತಿ ಏನು ಬೇಡ. ಅದೇ ಕನ್ಸಿಸ್ಟೆನ್ಸಿಸಲ್ಲೇ ಇರಲಿ. ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ತೆಳು ಇದ್ರೂ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಇಡಬೇಕು. ಇದು ಸ್ವಲ್ಪ ನೆನಿಬೇಕು. ಬೇಕಾದರೂ ಚಿರೋಟಿ ರವೆ ಸಹ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಗ್ರೇವಿ ಮಾಡ್ಕೊಳ್ಬೇಕಲ್ವಾ. ಸೊ ಅದನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡುವ. ಮೊದಲಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕಿ ಮೆಂತ್ಯ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ನೀವು ಯಾವ ಗ್ರೇವಿ ಆದರೂ ಮಾಡ್ಕೊಬೋದು. ಇವಾಗ ಫ್ರೈ ಆಗಿದೆ. ನಾನಿಲ್ಲಿ ಬದನೆಕಾಯಿ, ಬಟಾಣಿ ಮತ್ತು ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬರೀ ಬದನೆಕಾಯಿ, ಎಣ್ಗಾಯಿ ಅಥವಾ ಹೇಗೆ ಬೇಕಾದರೂ ನೀವು ಮಾಡ್ಕೊಂಡು ತೊಗೊಳ್ಬೋದು. ಇಲ್ಲಾಂದರೆ ಮಾವಿನ ಹಣ್ಣಿನ ಶ್ರೀಕರಣೆ ಸಹ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕಾಯಿ ಅಥವಾ ಬೆಲ್ಲ ಸಹ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಉಪ್ಪು ಆದರೂ ಸರಿ ಹೋಗುತ್ತೆ. ಸೊ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ ಮತ್ತು ಕೆಂಪು ಮೆಣಸಿನ್ಕಾಯಿನ ತೊಗೊಂಡು ಹಾಕಿ ರುಬ್ಕೊಂಡಿದ್ದೀನಿ. ಸೊ ಜಾಸ್ತಿ ಮಸಾಲೆ ಇಲ್ಲ, ಬರೀ 4 ಐಟಮ್ಸಲ್ಲಿ. ಸೊ ನಿಮಗೆ ಇದಕ್ಕೆ ಖಾರ ಜಾಸ್ತಿ ಬೇಕಂದರೆ ನೀವು ಎಕ್ಸ್ಟ್ರಾ 1 ಮೆಣಸಿನ್ಕಾಯಿನ ತೊಗೊಂಡು ಹಾಕ್ಕೊಳ್ಬೇಕಾಗತ್ತೆ. ಸೊ ಇವಾಗ ರುಬ್ಕೊಂಡಿರೋ ಮಿಶ್ರಣನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಪಾವ್ ಭಾಜಿ ಮಸಾಲ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟ್ ಸಹ ಡಿಫ್ರೆಂಟಾಗಿರುತ್ತೆ ಅಂತ. ಇಲ್ಲಾಂದರೆ ನೀವು ಸಾಂಬಾರು ಪುಡಿ ಸಹ ಹಾಕ್ಕೊಳ್ಳಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇದನ್ನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಿ. ಸೊ ಇದೇ ಟೈಮಲ್ಲಿ ಬೇಯೋದಕ್ಕೆ ಬಿಟ್ಬಿಡಿ. ಇವಾಗ ನೋಡಿ, ಇದು ತಣ್ಣಗಾಗಿದೆ ಅಕ್ಕಿ ಹಿಟ್ಟು, ಅಂದರೆ ಹೂರಣ ಮಾಡೋದು. ನೋಡಿ ಇಷ್ಟು ಮೆಟ್ಟಿಗಿದ್ರೆ ಸಾಕು, ಉಂಡೆ ಕಟ್ಟೋ ಅಷ್ಟು ಆದರೆ ಸಾಕು. ನೋಡಿ ಇಲ್ಲೂ ಅಂಟ್ಕೊಂಡಿಲ್ಲ, ನೀಟಾಗಿ ಆಗಿದೆ. ಸೊ ಇವಾಗ ನಾವು ಹೋಳಿಗೆ ಮಾಡ್ಕೊಳ್ಳೋಣ. ಸೊ ಸೇಮ್ ಹೋಳಿಗೆ ಹೇಗೆ ಮಾಡ್ತೀವಿ ಅದೇ ಥರ ಮೈದಾನ ಸ್ವಲ್ಪ ಅಗಲ ಮಾಡ್ಕೊಂಡು ಅದರೊಳಗಡೆ ಅಕ್ಕಿ ಹಿಟ್ಟನ್ನ ತುಂಬಿಸ್ಕೊಂಡು ಫುಲ್ ಲಾಕ್ ಮಾಡಿ, ಎಲ್ಲ ಕಡೆ ಕ್ಲೋಸ್ ಮಾಡಿ ಲಾಕ್ ಮಾಡಿ ಲಟ್ಟಿಸ್ಕೊಳ್ಳೋದು. ಸೊ ಈಗ ನೋಡಿ ಇಷ್ಟು ತೆಳುವಾಗಿ ಬರ್ತಿದೆ. ಅದು ಲಟ್ಟಿಸ್ತಾ ಇದೆ, ಇನ್ನೂ ಸ್ವಲ್ಪ ಸ್ಟ್ರೆಚ್ ಆಗ್ತಾಯಿದೆ. ಇವಾಗ ಇಂಚಿನ ಮೇಲೆ ಹಾಕ್ಕೊಂಡು 2 ಬದಿ ಬೇಯಿಸ್ಕೊಳ್ಳೋದು. ನೋಡೋದಲ್ಲ ಎಷ್ಟು ತುಂಬ ತೆಳುವಾಗಿದೆ. ಪೇಪರ್ ರೀತಿಯಾಗಿ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಗ್ರೇವಿ ಸಹ ಇಲ್ಲಿ ರೆಡಿ ಆಗಿದೆ.
ನೆಕ್ಸ್ಟ್ ಇಲ್ಲಿ ಒಬ್ಬಟ್ಟು ಅಥವಾ ಹೋಳಿಗೆ ಸಹ ರೆಡಿ ಆಗಿದೆ. ಇದು ಹಿಟ್ಟು ಥರ ಏನೂ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಸೇಮ್ ಅದೇ ಟೇಸ್ಟಲ್ಲೇ ಇರುತ್ತೆ, ಬಟ್ ಖಾರದ ಹೋಳಿಗೆ. ಸೊ ನೋಡಿ, ಬಿಳಿ ಹೋಳಿಗೆ ಮತ್ತು ಗ್ರೇವಿ ರೆಡಿ ಆಗಿದೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವೀಟ್ ಇಷ್ಟಪಟ್ಟವರು ಇದನ್ನು ಸಹ ಮಾಡ್ಕೊಂಡು ತಿನ್ಬೋದು. ಇದು ಜಾಸ್ತಿ ಐಟಮ್ಸ್ ಏನಿಲ್ಲ, ಕಮ್ಮಿ ಐಟಮ್ಸಲ್ಲೇ ತುಂಬ ತೆಳುವಾಗಿ, ತುಂಬ ಪೇಪರ್ ಥರ ಇತ್ತು. ಅಷ್ಟು ಟೇಸ್ಟಿಯಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಸೊ ನೀವು ಹೇಗೆ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಅಕ್ಕಿ ಹಿಟ್ಟು ಬೇಡ ಅಂದರೆ ನೀವು ಬೇಕಾದರೆ ಹೆಸರು ಬೇಳೆ ಅಥವಾ ಕಡಲೆಬೇಳೆಯಲ್ಲಿ ನೀವು ಮಾಡ್ಕೊಳ್ಬೋದು, ಸ್ವಲ್ಪ ಬೇಯಿಸ್ಕೊಂಡು. ಸೊ ಇದು ಅಕ್ಕಿ ಹಿಟ್ಟಲ್ಲೂ ಸಹ ಚೆನ್ನಾಗಿರುತ್ತೆ. ಸೊ ಹೆಲ್ದಿಯಾಗೂ ಇರುತ್ತೆ, ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಸೊ ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.